ನನಗಂತೂ ತುಂಬಾ ಖುಷಿ. ನನಗೆ ಆಸೆ ಐತಿ ಫ್ಯೂಚರ್ ಹಸ್ಬೆಂಡ್ ಯಾರೇ ಇದ್ದಿದ್ರು ಅವ್ರ ಈ ತರ ಎಲ್ಲ ಹೆಲ್ಪ್ ಮಾಡಬೇಕು, ಸಪೋರ್ಟ್ ಮಾಡಬೇಕು ಅಂತ. ಅಂಡ್ ಇಟ್ಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ. ಕೈಯಲ್ಲನ್ನು ಸುಟ್ಕೊಂಡು ಗುರ್ತಾಗಿದೆ, ಹಾಡುವಾಗ ಗುರ್ತು. ಬಾ, ನಾನು ನಿನ್ಗೆ ಏನಾದ್ರು ತಗೊಡ್ತೀನಿ, ನೀನ್ ಏನ್ ಟಚ್ ಮಾಡ್ತೀಯ ಅದೆಲ್ಲ ನಿಂದೆ. ಸರಿ ಬಾ, ಅಲ್ಲೆಲ್ಲ BMW ಶೋರೂಮ್ ಇದೆ ನೋಡೋಣ. ಡ್ಯಾಡಿ ಏನು ಮೋಹನ್ಗೋಸ್ಕರ ಸ್ಪೆಷಲ್ ತಗೊಂಬಂದ್ ಇಟ್ಟಿದ್ದಾರೆ ಮನೇಲಿ. ಯಾವಾಗ ನಮ್ಮ ಮಾವನ ಡೈರೆಕ್ಟ್ ಆಗಿ ಮಾವ ಅಂತ ಕರೀತೀನಿ. ಖಂಡಿತ ಇಲ್ಲ, ಕರೆಕ್ಟಾಗಿ ಹೊಡ್ಬಿಡ್ತೀನಿ. ಖಂಡಿತ ಇಲ್ಲ. 10,000 ರೂಪೀಸ್ ಕೊಟ್ರೆ ಡಿಮಾರ್ಟ್ ಅಲ್ಲಿ ಶಾಪ್ ಮಾಡ್ತೀಯಾ, 1 hour ಅಲ್ಲಿ ಖಾಲಿ ಮಾಡಬೇಕು. ಮೇಡಮ್ ಅವ್ರಿಗೆ ಒಂದು ಸ್ವಲ್ಪ ಸ್ಕ್ಯಾಮ್ ಆಯ್ತು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಪ್ರೀವಿಯಸ್ ವ್ಲಾಗ್ ನೋಡಿರ್ತೀರಾ, ನಮ್ಮ ನಂದು ಅವರು ಆಷಾಢಕ್ಕೆ ಅವ್ರ ಅಪ್ಪ ಅಮ್ಮ ಮನೆಗೆ ಬಂದಿದ್ಲು. ಸೊ ಅವಳನ್ನ ನೋಡೋಕ್ಕೋಸ್ಕರ ನಾನ್ ಬಂದಿದ್ದೆ. ಸೊ ನನ್ನ ಆಷಾಢ ಫೇಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ, ತುಂಬಾ ಜೋರಾಗಿ ನಡೀತಾ ಇದೆ, ತುಂಬಾ ರೆಸ್ಟ್ ಅನಿಸ್ತಾ ಇದೆ. ಫುಲ್ ಸಕ್ಕತ್ತಾಗಿ ಮಜಾ ಮಾಡ್ತಾ ಇದ್ದಾಳೆ. ನಿಮ್ಗೇನ್ ಅನಿಸ್ತಾ ಇದೆ? ನಂಗೆ ಚೆನ್ನಾಗಿ ಅನಿಸ್ತಾ ಇದೆ. ಆಕ್ಚುಲಿ ಆಷಾಢಕ್ಕೆ ನಂದು ಅಲ್ಲ ನಾನ್ ಬಂದಿರೋದು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಆಲ್ಮೋಸ್ಟ್ 2-3 days ಆಯ್ತು ನಾನು ಬಂದು ಇಲ್ಲೇ ಇದ್ದೀನಿ. ಬಿಕಾಸ್ ಲೈಕ್ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸಗಳಿತ್ತು. ಅದಾದ್ಮೇಲೆ ನೆನ್ನೆ ಅಂಕಲ್ ಆಂಟಿ ಊರಿಗೆ ಹೋಗಿದ್ರು. ಸೊ ಆಬ್ವಿಯಸ್ಲಿ ನಂದು ಒಬ್ಳೆ ಉಳ್ಕೊಳ್ತಾಳೆ. ಸೊ ಅದಕ್ಕೆ ನಮ್ಮ ನಂದುಗೆ ಕಂಪನಿ ಕೊಡೋಣ ಅಂತ ಬಿಟ್ಟು ನಾನು ಇಲ್ಲೇ ಸ್ಟೇ ಬ್ಯಾಕ್ ಮಾಡಿದೆ. ಆಕ್ಚುಲಿ ಒಂದ್ ಹೇಳ್ಬೇಕು, ಸೊ ಮಮ್ಮಿ ಡ್ಯಾಡಿ ಏನೋ ಎಮರ್ಜೆನ್ಸಿಯಿಂದ ಊರಿಗೆ ಹೋಗ್ಬೇಕಾಗಿತ್ತು. ಸೊ ಈ 2 days ಏನಿದೆಯಲ್ಲ, ಅದು ಸ್ಪೆಷಲಿ ವೀಕೆಂಡ್ಸ್ ಅಲ್ಲಿ ಸ್ವಲ್ಪ ಕ್ರೌಡ್ ಇರುತ್ತೆ ನಮ್ಮ ಹತ್ರ ವೀಕೆಂಡ್ಸ್ ಅಲ್ಲಿ. ಬಟ್ ಮೋನ ಮ್ಯಾನೇಜ್ ತುಂಬಾ ಚೆನ್ನಾಗಿ ಮಾಡಿದ್ರು. ಸೊ ಈ 2 days ಮೋನನೇ ಹ್ಯಾಂಡಲ್ ಮಾಡಿದ್ರು, ಪಿಜ್ಜಾ ಗಾಡಿ ಪಾಪ ಎಲ್ಲ ಮಾಡಿದ್ರು. ಸೊ ತುಂಬಾ ಖುಷಿ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನಾವು ಯಾವುದೇ ಅಂಗಡಿ ಕ್ಲೋಸ್ ಮಾಡೋಕೆ ಆಗಲ್ಲ, ಬಿಕಾಸ್ ಇವಾಗ ಜಾಸ್ತಿ ಕಡೆ ಎಲ್ಲೂ ಇಲ್ಲ. ಇವಾಗ ಸದ್ಯಕ್ಕೆ ನಾವು ಕೋರ್ಮಂಗಲದಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅದರಲ್ಲೂ ಮೋನ ನಿಂತ್ಕೊಂಡು ಮಾಡ್ತಿದ್ದಾರೆ ಅಂದರೆ ನನಗಂತೂ ತುಂಬ ಖುಷಿ. ನನಗೆ ಆಸೆ ಐತಿ, ಯಾರೇ ನನ್ನ ಫ್ಯೂಚರ್ ಹಸ್ಬೆಂಡ್ ಯಾರೇ ಇದ್ದಿದ್ರು ಅವ್ರ ಈ ಥರ ಎಲ್ಲ ಹೆಲ್ಪ್ ಮಾಡಬೇಕು, ಸಪೋರ್ಟ್ ಮಾಡಬೇಕು ಅಂತ. ಆ್ಯಂಡ್ ಇಟ್ಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂನೇ. ಅದೆಲ್ಲ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಆ್ಯಕ್ಚುಲಿ ನನಗೂ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾನು ಸುಮಾರು ಬ್ಲಾಗ್ಸ್ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ನನಗೆ ಈ ಥರ ಕುಕಿಂಗ್ ಮಾಡೋದು, ಈ ಥರ ಏನಾದರೂ ಹೊಸದಾಗಿ ನ್ಯೂ ಥಿಂಗ್ಸ್ನ ಟ್ರೈ ಮಾಡೋದು ತುಂಬಾ ನನಗೆ ಇಷ್ಟ. ಸೊ ಆಬ್ವಿಯಸ್ಲಿ ನಾನು ಬಂದಾಗೆಲ್ಲ ಆಂಟಿ ಜೊತೆ ನಿಂತ್ಕೊಂಡು ಸ್ವಲ್ಪ ಹೆಲ್ಪ್ ಮಾಡೋದು ಅದು ಸ್ವಲ್ಪ ಮಾಡ್ತಾ ಇರ್ತೀನಿ. ಸೊ ದಿಸ್ ನಾಟ್ ದ ಫಸ್ಟ್ ಟೈಮ್. ಲೈಕ್ ಮುಂಚೆಯಿಂದನೂ ಸ್ವಲ್ಪ ಕಲ್ತಿದ್ದೀನಿ ನಾನು. ಪಿಜ್ಜಾ ಎಲ್ಲ ಯಾವ ಥರ ಮಾಡೋದು ಪ್ರತಿಯೊಂದು ಕಲ್ತಿದ್ದೀನಿ. ಗಾಡಿ ಹತ್ರ ನಿಂತ್ಕೊಂಡಿದ್ದೀನಿ. ಬಟ್ ಅದನ್ನೆಲ್ಲ ನಾನು ಬ್ಲಾಗ್ ಮಾಡೋಕ್ಕೆ ಹೋಗಿಲ್ಲ ಅಷ್ಟೇ. ಸೊ ಲಾಸ್ಟ್ 2 days ಅಲ್ಲಿ ಹೆಂಗಿರೋ ಅಂಕಲ್ ಆಂಟಿ ಇರಲಿಲ್ವಲ್ಲ, ಸೊ ಅವರು ಊರಿಗೆ ಹೋಗಿದ್ರಲ್ಲ ಎಮರ್ಜೆನ್ಸಿಗೆ ಅಂತ. ಇಲ್ಲಿ ಮ್ಯಾನೇಜ್ ಮಾಡಲೇಬೇಕಿತ್ತು. ಆಬ್ವಿಯಸ್ಲಿ ಹೆಂಗೆ ಅಂತಂದರೆ ತುಂಬ ಕ್ರೌಡ್ ಇರುತ್ತೆ ಇಲ್ಲಿ. ಸೊ ಅದನ್ನು ಮ್ಯಾನೇಜ್ ಮಾಡಬೇಕು ಅಂತಂದರೆ ನಂದು ಒಬ್ಳು ಕೈಲಿ ಆಗಲ್ಲ, ಜೊತೆ ಹುಡುಗರುಗಳು ಇರ್ತಾರೆ. ಸೊ ಪಿಜ್ಜಾ ಗಾಡಿಗೆ ನಾನು ನಿಂತ್ಕೊಂಡಿದ್ದೆ. ಆ್ಯಂಡ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ನೋಡಿ ಒಂದು ಸ್ವಲ್ಪ ಕೈಯಲ್ಲೇನೋ ಸುಟ್ಕೊಂಡು ಇದೆಲ್ಲ ಒಂಥರ ಮೆಮೊರೀಸ್ ಅಂತಾನೆ ಹೇಳ್ಬೋದು. ಬಟ್ ಏನ್ ಗೊತ್ತಾ, ಈ ಗಾಯ ಆದಾಗ ನನಗೆ ರಿಯಲೈಸ್ ಆಗಿದೆ ಏನಂತಂದ್ರೆ, ನಾವು ಜಸ್ಟ್ ಒಂದು 2 daysಗೆ ಈ ಥರ ಎಲ್ಲನೂ ಎಕ್ಸ್ಪೀರಿಯನ್ಸ್ ಆಗ್ತದೆ. ಅಂಥದ್ರಲ್ಲಿ ಎಷ್ಟು ವರ್ಷದಿಂದ ಅಂಕಲ್ ಆಂಟಿ ಯಾವ ಥರ ಮ್ಯಾನೇಜ್ ಮಾಡ್ತಿದ್ದಾರೆ, ಅವ್ರ ಎಫರ್ಟ್ ಮತ್ತು ಹಾರ್ಡ್ ವರ್ಕ್ ತುಂಬಾ ಅಪ್ರಿಷಿಯೇಟ್ ಮಾಡಬೇಕು. ಜೊತೆಗೆ ನಮ್ಮ ನಂದೂ ಅಷ್ಟೇ ಆಫೀಸ್ ಮುಗಿಸ್ಕೊಂಡು ಈ ಥರ ಎಲ್ಲನೂ ಫ್ಯಾಮಿಲಿ ಬಿಸ್ನೆಸ್ಗೆಲ್ಲ ಸಪೋರ್ಟ್ ಮಾಡ್ತಾಳೆ. ದೋಸೆ ಗಾಡಿನಲ್ಲಿ ಮೆಜಾರಿಟಿ ಆಫ್ ದ ಟೈಮ್ ಇವಳೇ ನಿಂತ್ಕೊಂಡಿರ್ತಾಳೆ. ಸೊ ಆಬ್ವಿಯಸ್ಲಿ ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು. ಎಸ್. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಇವತ್ತೇನಪ್ಪ ಪ್ಲಾನ್ ಅಂತ ಅಂದ್ರೆ, ನಂದು ಏನೋ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು 1-2-3 days ಇಂದ ಹೇಳ್ತಾನೆ ಇದ್ಲು, ಕರ್ಕೊಂಡು ಹೋಗಿ ಟೈಮ್ ಇರಲಿಲ್ಲ. ಇವತ್ತು ನಾನು ಸ್ವಲ್ಪ ಕ್ಲೋತ್ಸ್ ಬೈ ಮಾಡಬೇಕು, ಸ್ವಲ್ಪ ಆಕ್ಸೆಸರೀಸ್, ಫುಟ್ವೇರ್, ಮತ್ತೆ ಮನೆಗೆ ಸ್ವಲ್ಪ ರೇಷನ್ ಬೇಕು. ಸೊ ಡಿಮಾರ್ಟ್ ಹೋಗ್ಬೇಕು. ಸೊ ತುಂಬಾ ಕೆಲಸ ಇದೆ. ಸೊ ಬೇಗ ಹೋಗೋಣ. ಓಕೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದಿರೋ ಹೊರಡೋಣ. ಸೊ ನಮ್ಮ ಚಾನಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಎಂಡ್ ಆಫ್ ದ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ. ಎಸ್. ಸೊ ಬನ್ನಿ, ಲೆಟ್ಸ್ ಗೋ. ಸೊ ಫೈನಲಿ ಇವಾಗ ನಾವು ಹೊರಟಿದೀವಿ. ಆಕ್ಚುಲಿ ನಾವು ಅಕ್ಕ ಕಾರಲ್ಲಿ ಹೋಗ್ತಾ ಇರೋದು, ಬಿಕಾಸ್ ಮೋಹನ್ ಕಾರ್ ತಗೊಂಡ್ಬಂದಿಲ್ಲ. ಅಂಡ್ ಮನೆಗೂ ಐಟಮ್ಸ್ ತಗೋಬರ್ಬೇಕು. ಪ್ಲಸ್ ನಾವು ಶಾಪಿಂಗ್ ಮಾಡಿರೋದೆಲ್ಲ ಬೈಕಲ್ಲಿ ಇಟ್ಕೊಂಡು ತಗೋಬರಕ್ ಆಗಲ್ಲ. ಸೊ ಅದಕ್ಕೆ ನಾವು ಕಾರೇ ತಗೊಂಡು ಹೋಗ್ತಾ ಇದೀವಿ. ಅಂಡ್ ನಾನು ಕಾರ್ ತರಬೇಕಾಗಿತ್ತು. ಯೂಶಲಿ ನಾನು ಏನ್ ಗೊತ್ತಾ, ಇಲ್ಲಿ ಬಂದಾಗೆಲ್ಲ ಕಾರ್ ತಗೊಂಡ್ಬರಲ್ಲ. ಒಂದೇನಂತಂದ್ರೆ ತುಂಬಾನೇ ಟ್ರಾಫಿಕ್ ಇರುತ್ತೆ. ಸೊ ಅಲ್ಲಿಂದ ಇಲ್ಲಿಗೆ ಬರ್ಬೇಕು ಅಂತಂದ್ರೆ ತುಂಬಾನೇ ಟೈಮ್ ಆಗುತ್ತೆ. ಅದಕ್ಕೆ ಮೋಸ್ಟ್ ಆಫ್ ಟೈಮ್ ನಾನು ಬೈಕಲ್ಲೇ ಬಂದ್ಬಿಡ್ತೀನಿ. ಜೊತೆ ಇನ್ನೊಂದೇನಂದ್ರೆ ಬೈಕಲ್ಲಿ ಬಂದ್ರೆ ಇಲ್ಲೆಲ್ಲ ಓಡಕ್ಕೆಲ್ಲ ಈಸಿ ಆಗ್ಬಿಡುತ್ತೆ. ಇನ್ನೊಂದೇನಂದ್ರೆ ನಮ್ಮ ಅಕ್ಕ ಲಚ್ಚು ಎಲ್ಲ ಟ್ರಿಪ್ ಹೋಗಿದ್ದಾರೆ. ನನಗೂ ಅನ್ಸ್ತಾ ಇತ್ತು ಆಕ್ಚುಲಿ ಟ್ರಿಪ್ ಹೋಗ್ಬೇಕು ಅಂತ. ಬಟ್ ಟೈಮ್ ಸಿಕ್ಕಿಲ್ಲ. ಟೈಮ್ ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ಯಾರು ಮ್ಯಾನೇಜ್ ಮಾಡಕ್ ಇರ್ಲಿಲ್ಲ. ಅಂಡ್ ಸೆಕೆಂಡ್ ಏನಂದ್ರೆ ಮೋಹನಗ್ ಲೀವ್ಸ್ ಇಲ್ಲ. ಸೊ ಅದೊಂದು ದೊಡ್ಡ ಪ್ರಾಬ್ಲಮ್ ನಮ್ಗೆ. ಸೊ ಬರೀ ವೀಕೆಂಡ್ಸ್ ಮಾತ್ರ ಹೋಗಕ್ಕೆ ಆಗುತ್ತೆ. ಅದು ವೀಕೆಂಡ್ಸ್ ಬರೀ 2 days ಇರುತ್ತೆ. ಬಟ್ ನಂದು ಮತ್ತೆ ಹೌದು ವೀಕೆಂಡ್ಸ್ ತುಂಬಾನೇ ಕ್ಲಾಶ್ ಆಗುತ್ತೆ. ಅವ್ರಿಗೆ ಸ್ಯಾಟರ್ಡೆ ಸಂಡೇ, ನಂದು ಒಂದು ವೀಕ್ ಡೇ ಒಂದು ವೀಕೆಂಡ್ ಬರುತ್ತೆ. ಲೈಕ್ ಇಲ್ಲ ಫ್ರೈಡೆ ಸ್ಯಾಟರ್ಡೆ ಆಫ್ ಇರುತ್ತೆ, ಇಲ್ಲ ಸಂಡೇ ಮಂಡೇ ಆಫ್ ಇರುತ್ತೆ. ಸೊ ಅದಕ್ಕೆ ಎಲ್ಲೂ ಹೋಗಕ್ ಆಗಲ್ಲ. ನೋಡ್ಬೇಕು. ಬಟ್ ಯಾ ವಿ ಆರ್ ಮಿಸ್ಸಿಂಗ್ ಇಟ್. ಮಕ್ಳ ಜೊತೆ ಎಲ್ಲ ಹೊರಡೆ ಹೋಗಿರೋ ಚೆನ್ನಾಗಿರೋದು, ಸಕಲಾಗಿರೋದು. ಬಟ್ ಆಕ್ಚುಲಿ ನಮ್ಮ ಮಕ್ಳಿಗೆಲ್ಲ ಶಾಪಿಂಗ್ ಮಾಡಿದೀವಿ. ಸ್ವಲ್ಪ ಬ್ಯಾಟ್ಸ್ ಎಲ್ಲ ತಗೊಂಡಿದೀವಿ. ಲಾಸ್ಟ್ ವ್ಲಾಗ್ ಅಲ್ಲಿ ಪ್ರಾಬ್ಲಿ ನಿಮ್ ನೋಡಿರ್ತೀರಾ ಆಗ್ಲೇ. ಸೊ ಅದೆಲ್ಲ ನಾವು ಕೊಡ್ಬೇಕು. ಅವ್ರ ಎಕ್ಸ್ಪ್ರೆಷನ್ ಎಲ್ಲ ಕ್ಯಾಪ್ಚರ್ ಮಾಡ್ಬೇಕು. ಅವ್ರು ಎಷ್ಟು ಖುಷಿ ಆಗ್ಬಿಡ್ತಾರೆ. ಆಲ್ರೆಡಿ ವಿಡಿಯೋ ಕಾಲ್ ಅಲ್ಲಿ ತೋರಿಸಿದ್ವಿ, ಫುಲ್ ಖುಷಿ ಆಗ್ಬಿಟ್ಟವ್ರೆ. ಚೆನ್ನಾಗಿರುತ್ತೆ. ಇವಾಗ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ. ಟ್ರಾಫಿಕ್ ಎಷ್ಟು ಹಿಂದೆ ಇದೀವಿ ನಾವು. ಮತ್ತೆ ಸಮಾಚಾರ, ನಮ್ಮ ಒಂದು ಔಟ್ಫಿಟ್ ನೋಡ್ರಪ್ಪ. ಎಸ್. ಇದು ಆಕ್ಚುಲಿ ತಗೊಂಡು ಎಷ್ಟು ದಿನ ಆಯ್ತು, ಎಲ್ಲ ಹೊರಡೆ ಹೋಗ್ಬೇಕು ಅಂತಾನೆ ತಗೊಂಡಿದ್ದು. ಬಟ್ ಎಲ್ಲೂ ಹೋಗಕ್ಕಾಗಲಿಲ್ಲ. ಕೊನೆಗೆ ಹಾಕೊಂಡೆ ಇಲ್ಲ.
ಸೊ ಇಲ್ಲೇ ಮನೆ ಹತ್ರ ಜೂಡಿಯೋ ಇದೆ, ಜೂಡಿಯೋ ಹತ್ರ ಬಂದ್ವಿ. ಎಲ್ಲಿ ಮೇಡಮ್? ಬನ್ನಿ ಮೇಡಮ್, ಏನು ಎತ್ಕೊಳ್ಬೇಕು? ಕವರ್ ಆಮೇಲೆ ಬಂದು ಎತ್ಕೊಂಡ್ರೆ ಆಯ್ತು ಬಿಡು ಹಂಗೆ. ಓಕೆ, ಲಾಕ್. ಏನು ತೆಗಿತ್ತು ಕವರು? 10 ರೂಪಾಯಿ ಸೇವಿಂಗ್. ಅಪ್ಪ ಸೀರಿಯಸ್ಲಿ ಪುಣ್ಯ ಮಾಡಿದ್ದೆ ಗೈಸ್. 10 ರೂಪಾಯಿಲಿ ಎಷ್ಟು ಕಡೆ ಸೇವ್ ಮಾಡ್ತಾಳೆ ಗೊತ್ತಾ? ಇಲ್ಲಂದ್ರೆ ಆ ಸೇವಿಂಗ್ಸಲ್ಲಿ ನಾನು ಇವತ್ತು ಒಂದು ಮನೆ ಕಟ್ಟಿದ್ದೀನಿ, ಒಂದು ಸೈಟ್ ತೊಗೊಂಡಿದ್ದೀನಿ. ನೀನು ಹತ್ರ ಇದ್ರೆ ನೀನು ಯೂಸ್ ಮಾಡ್ಕೋಬೇಕು. ಮತ್ತೊಂದ್ರೆ ಇಟ್ ಈಸ್ ಓಕೆ, ಬಟ್ ನಿನಗೆ ನೆನಪಿದ್ರೆ ಯು ಶುಡ್ ಟೇಕ್ ಎ ಕ್ಯಾರಿ. ಜಾಸ್ತಿ ಇದೆ ಬಡಿಯಾ. ಎನಿವೆ ನನ್ನ ಪಾರ್ಟ್ ತುಂಬಾ ಸೇವ್ ಮಾಡ್ತಾರೆ. ಗುಡ್ ಥಿಂಗ್. ಬಾ ಹೋಗೋಣ, ಜೋಡಿಗೆ ಹೋಗೋಣ. ನೀನೇನು ಶಾಪಿಂಗ್ ಮಾಡಬೇಡ, ನಾನು ಮಾಡ್ತೀನಿ. ಯಾಕೆ ನಾನು ಮಾಡಿ, ನಂಗೆ ಇಷ್ಟ ಆದರೆ ನಾನು ತೊಗೊಳ್ತೀನಿ. ಏನು ಬ್ಯಾಗ್ ಎಲ್ಲ ತೊಗೊಳ್ತಾ ಇದೆಯಾ? ಒಂದು ಜೊತೆಗೆ ಯಾಕೆ ಬ್ಯಾಗು? ನೀನು ತಗೋಬೇಡ, ನಾನು ತಗೋತೀನಿ ಸಾಕು. ಒಂದು ಜೊತೆಗೆ ಯಾಕೆ ಬ್ಯಾಗು? ಬಿಡು ಬೇಡ, ಅದಿದ್ರೆ ಆಮೇಲೆ ಎಲ್ಲ ಒಳಗಡೆ ತುಂಬಿಸ್ತೀಯ. ಬೇಡ ಬಿಡು, ಅದೆಲ್ಲ ಒಂದು ಜೊತೆ ತಗೋ ಸಾಕು. ಇದೊಂದು ತಗೋ ಸಾಕು. 599 ಮುಗೀತು ಶಾಪಿಂಗ್. ಓಕೆ, ಸೊ ಆ್ಯಕ್ಚುಲಿ ನನಗೆ ಸ್ವಲ್ಪ ಬ್ಲೂ ಕಲರ್ ಜೀನ್ಸ್ ಪ್ಯಾಂಟ್ಗಳು ಬೇಕಿತ್ತು. ನಮ್ದು ಆ್ಯಕ್ಚುಲಿ ಪ್ಯಾಂಟ್ಗಳೆಲ್ಲ ಫುಲ್ಲು ಹಳೇದಾಗ್ಬಿಟ್ಟಿದೆ, ತುಂಬ ಹಳೇದು. ಸೊ ಒಂದು ಬ್ಲ್ಯಾಕ್ ಪ್ಯಾಂಟ್ಗಳು ಒಂದೆರಡು ಇರ್ಬೋದು ಅಷ್ಟೇ. ಇನ್ನು ಬ್ಲೂ ಪ್ಯಾಂಟ್ಗಳು ಏನಿದೆ ಎಷ್ಟೋ ವರ್ಷದಿಂದ ತೊಗೊಂಡಿದ್ದು. ಅದಕ್ಕೆ ನೋಡ್ತಾ ಇದ್ದೆ, ಒಂದು 4 ಶೇಡ್ ತೊಗೊಂಡಿದ್ದೀನಿ, ಡಿಫ್ರೆಂಟ್ ಫಿಟ್ದು. ನೋಡೋಣ ಯಾವ್ದು ಸೆಟ್ ಆಗುತ್ತೋ ಒಂದೆರಡು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮೇಡಮ್ ಅವರು ಆ ಕಡೆ ಟ್ರೈ ಮಾಡೋಕ್ಕೆ ಹೋಗಿದ್ದಾರೆ, ಅವ್ರು ಟ್ರೈ ಮಾಡ್ಕೊಂಡು ಬರಲಿ. ನೋಡೋಣ ಏನು ಚೂಸ್ ಮಾಡಿದ್ದಾರೆ ಗೊತ್ತಿಲ್ಲ. ಇನ್ನೂ ಸ್ವಲ್ಪ ಶರ್ಟ್ಸ್ಗಳೆಲ್ಲನೂ ಸೆಲೆಕ್ಟ್ ಮಾಡಬೇಕು. ಸ್ವಲ್ಪ ಶರ್ಟ್ಸ್ಗಳೆಲ್ಲನೂ ಇದೆ, ಟ್ರೈ ಮಾಡಿ. ಚೆನ್ನಾಗಿರ್ಲಿಲ್ಲ ಅಲ್ಲ ಅದು? ಆಕ್ಚುಲಿ ಇವತ್ತು ಸ್ಟುಡಿಯೋದಲ್ಲಿ ತುಂಬಾ ಕಡಿಮೆ ಕಲೆಕ್ಷನ್ಸ್ ಇದೆ. ಕಲೆಕ್ಷನ್ಸ್ ಏನು ಗೊತ್ತಾ, ಕಲೆಕ್ಷನ್ಸ್ ಚೆನ್ನಾಗಿದೆ. ಐ ಮೀನ್ ಲೈಕ್ ಕಲೆಕ್ಷನ್ಸ್ ಇದೆ, ಬಟ್ ನಮಗೆ ಯಾವುದು ಸೆಟ್ ಆಗ್ತಿಲ್ಲ. ಇದೇನೆಲ್ಲ ಸ್ವಲ್ಪ ಚೇಂಜ್ ಮಾಡ್ಬಿಟ್ಟವ್ರೆ. ಕ್ವಾಲಿಟಿದಲ್ಲೂ ತುಂಬಾ ಕಾಂಪ್ರಮೈಸ್ ಇದೆ. ಏನೋ ನನಗೆ ಇಷ್ಟ ಆಗ್ತಾ ಇಲ್ಲ. ನಾನು ಬರೀ ಒಂದು ಓವರ್ ಸೈಜ್ ಟಿ ಶರ್ಟ್ ತೊಗೊಂಡಿದ್ದೀನಿ ಅಷ್ಟೇ. ಆ್ಯಕ್ಚುಲಿ ನಾನು ಆಫೀಸಿಗೆ ತೊಗೋಬೇಕಾಗಿತ್ತು, ಬಟ್ ಏನೂ ಸಿಕ್ಕಿಲ್ಲ. ಬಟ್ ಇಲ್ಲಿ ನೆಕ್ಸ್ಟ್ ಸ್ಟೋರ್ ಬಂದು ಸ್ಟೈಲ್ ಯೂನಿಯನ್ ಇದೆ, ಸ್ನಿಚ್ ಇದೆ, ಅಲ್ಲೂ ಟ್ರೈ ಮಾಡೋಣ. ನಾವು ಬಂದಾಗೆಲ್ಲ ಏನು ಗೊತ್ತಾ, ನಾವು ಒಂದೇ ಶಾಪಲ್ಲಿ ಅಂತೂ ಸ್ಟಿಕರ್ ಆಗಲ್ಲ, 3 ಅಂಗಡಿನೂ ನೋಡ್ತೀವಿ. ಅಂಡ್ ಜೂಡಿಯೋದಲ್ಲಿ ಏನು ಗೊತ್ತಾ, ನಾನು ರೆಗ್ಯುಲರ್ ಅವಾಗ ತಗೊಳ್ತಾ ಇದ್ದೆ. ನನಗೆ ಇವಾಗ ಸೆಟ್ಟೇ ಆಗ್ತಾ ಇಲ್ಲ. ಬಿಕಾಸ್ ಐದರ್ ತುಂಬ ಸ್ಕಿನಿ ಮಾಡ್ಬಿಡ್ತಾರೆ, ಇಲ್ಲಾಂದ್ರೆ ತುಂಬ ಬ್ಯಾಗಿ ಮಾಡ್ಬಿಡ್ತಾರೆ. ಸೊ ಇಲ್ಲಿ ನೋಡೋಣ. ನೋಡ್ದಾ? ಸದ್ಯಕ್ಕೆ ಒಂದು ಟಾಪ್, ಕ್ಯಾಶುವಲ್ ಟಾಪ್ ಪಿಕ್ ಮಾಡಿದ್ದೀನಿ. ಜೂಡಿಯೋದಲ್ಲೂ ಒಂದು ತೊಗೊಂಡೆ ಅಲ್ಲ? ಜೂಡಿಯೋದಲ್ಲಿ ತೊಗೊಂಡೆ, ಬಟ್ ಅದು ಆಫೀಸ್ ಹಾಕೊಂಡು ಹೋಗೋಕ್ಕಾಗಲ್ಲ. ಓಕೆ, ಬಟ್ ಇದು ಹಾಕೊಂಡು ಹೋಗ್ಬೋದು ಆಫೀಸ್ಗೆ. ನಾನು ಏನು ಗೊತ್ತಾ, ಸ್ವಲ್ಪ ಈ ಥರದ್ದು ಸ್ವಲ್ಪ ತಗೋ, ಕ್ಯಾಶುವಲ್ ವೇರ್ಸ್. ಬಿಕಾಸ್ ನಾವು ಬೈಕ್ ರೈಡ್ ಎಲ್ಲ ಹೋಗ್ಬೇಕಾದ್ರೆ ಬೇಕಾಗುತ್ತೆ. ನೋಡಿ ನನ್ನ ಗಂಟೆ ಅಂತ ಬೈಕ್ ರೈಡ್ ನೀನೇನು ಗೊತ್ತಾ, ನೀನು ನಾರ್ಮಲ್ ಆಗಿ ಚೂಡಿದಾರ್ ಈ ಥರ ತೊಗೊಳ್ತಿಲ್ಲ, ಅದೆಲ್ಲ ಕಾರಲ್ಲಿ ಓಡಾಡೋಕೆ ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ಬೈಕಲ್ಲಿ ಹೋಗ್ಬೇಕಂದ್ರೆ ಜೀನ್ಸು ಟಾಪ್ಸು ಈ ಥರ ತೊಗೊಬೇಕು. ಈ ಗಂಟೆ ಎಲ್ಲಿ ಸಿಗ್ತಾನೆ ಹೇಳಿ, ನಾನು ಹೇಳ್ತೇನೆ ಜೀನ್ಸು ಟಾಪ್ಸ್ ತಗೋ ಅಂತ. ಓಕೆ, ಮೇಡಮ್ ಅವರು ಫುಲ್ ಶಾಪಿಂಗ್ ಮಾಡಿದ್ರು. ಎಷ್ಟು? ನಾನು ಜೂಡಿಯೋ ಶಾಪಿಂಗ್ ಆಯಿತು. ಇವಾಗ ಸ್ಟೈಲ್ ಯೂನಿಯನ್ನಿಂದ ಸ್ವಲ್ಪ 3 ಟಿ ಶರ್ಟ್ಸ್ ತೊಗೊಂಡೆ. ಅಲ್ಲ, ಬರೀ ನಿನಗೆ ತೊಗೊಳ್ತಾ ಇದೆಯಾ? ನನಗೆ ನಿನಗೇನು ಸಿಗ್ತಾ ಇಲ್ಲ, ನಾನು ಏನು ಮಾಡಲಿ. ಆ್ಯಕ್ಚುಲಿ ಮೇಡಮ್ ಅವ್ರಿಗೆ ಒಂದು ಸ್ವಲ್ಪ ಸ್ಕ್ಯಾಮ್ ಆಯಿತು. ಅಂದರೆ ಇಲ್ಲಿ ಯಾವುದು ಇದಾ? ಹಾಂ, ಇಲ್ಲಿದೆ ನೋಡು. ಇಲ್ಲಿ ಆ್ಯಕ್ಚುಲಿ 199 ಅಂತ ಹಾಕಿದ್ರು. ನಂದು ಏನು ಅಂದ್ಕೊಂಡು 199 ಅಲ್ವಾ, 3 ಟಿ ಶರ್ಟ್ ತೊಗೊಂಡ ಅಂತ 3 ಟಿ ಶರ್ಟ್ ತೊಗೊಂಡು, ಅದಾದಮೇಲೆ ಕಂಡೀಷನ್ಸ್ ಅಪ್ಲೈ 199 ನಾನ್ ವರ್ಡ್ಸ್ ಎವ್ರಿ ಕಸ್ಟ್. ಸೊ ಎಲ್ಲ 249 299 ಇತ್ತು. ಸೊ ಆ ಕಂಡೀಷನ್ಸ್ ಅಪ್ಲೈ ಇದೆಯಲ್ಲ, ಅದು ನೋಡಿ ನಮ್ಮ ಥರ ನಂದು ಥರ ಸ್ಕ್ಯಾಮ್ ಆಗಬೇಡಿ. ಬಟ್ ಎನಿವೆ ಇಟ್ಸ್ ಓಕೆ. ಎನಿವೆ ತೊಗೊಂಡು ಇಷ್ಟ ಆಯ್ತಲ್ಲ, ಅದಕ್ಕೆ ತೊಗೊಂಡ್ವಿ. ಆ್ಯಕ್ಚುಲಿ ನಾನು ಒಂದೇ ಟಿ ಶರ್ಟ್ ಟ್ರೈ ಮಾಡಿದ್ದು. ಇಟ್ ವಾಸ್ ಫಿಟ್ಟಿಂಗ್ ಮಿ ವೆಲ್. ನಾನು ಡಿಸೈನ್ ನೋಡಿಲ್ಲ, ಏನೂ ನೋಡಿಲ್ಲ. ಸೊ ನನ್ನ ಶಾಪಿಂಗ್ ಅಂತೂ ಮುಗೀತು. ಬರೀ ನಾನು ಒಂದು ಫುಟ್ವೇರ್ ತೊಗೋಬೇಕಷ್ಟೇ. ನಂದೇನು ಜಾಸ್ತಿ ಏನು ಇರಲಿಲ್ಲ. ಆ್ಯಕ್ಚುಲಿ ನಾನು ಬರೀ 5ರಿಂದ 10 ನಿಮಿಷ ಅಷ್ಟರಲ್ಲೇ ನಾನು ಶಾಪಿಂಗ್ ಮುಗಿಸ್ಬಿಡ್ತೀನಿ. ಇದೆಲ್ಲ ಹೆಂಗೋ ಒಂದು ಸಿಕ್ಬಿಡುತ್ತೆ ಗೈಸ್, ನಮ್ಮ ಹುಡುಗರು ಸಿಗೋದೇ ಇಲ್ಲ. ಬಟ್ ಮೋನ ಇದು ತೊಗೊಂಡಿಲ್ಲ ಅಂದ್ರೂ ಅರ್ಧ ಗಂಟೆ ಒಂದೊಂದು ಅಂಗಡಿ ನಿಂತ್ಕೊಂಡ್ತಾನೆ. ಅಲ್ಲ, ನಂಗೆ ಇಷ್ಟ ಆಗಬೇಕಲ್ಲ ನನಗೆ. ಏನು ಫಸ್ಟ್ ಆಫ್ ಆಲ್ ಕರೆಕ್ಟ್ ಆಗಿರ್ಬೇಕು. ನನಗೆ ಇವತ್ತು ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ. ಅದು ಯಾವಾಗಲೂ ಆಗುತ್ತೆ. ಪಿಕ್ಚರ್ ನೋಡೋಣ, ಪಿಕ್ಚರ್ ಏನಾದ್ರು ಸಿಗುತ್ತಾ? ಪಿಕ್ಚರ್ ಏನಾದ್ರು ಸಿಕ್ಕರೆ ತಗೊಳ್ತೀವಿ. ಇಲ್ಲಾಂದ್ರೆ ನನಗೆ ಆ್ಯಕ್ಚುಲಿ ಯಾವುದೋ ನಮ್ಮದು TAGC ಬ್ರ್ಯಾಂಡಲ್ಲಿ ಸ್ವಲ್ಪ ಚೆನ್ನಾಗಿ ಇಷ್ಟ ಆಗುತ್ತೆ ಕಲೆಕ್ಷನ್ಸು. ನೋಡಿ, ನಿಮ್ಮ ಮಕ್ಕಳಿಗೆ ಚೆನ್ನಾಗಿದೆ, ಇಲ್ಲಿ ನೋಡ್ಬೋದು ನೀವು, ಚೆನ್ನಾಗಿದೆ ಅಲ್ಲ. ಬಟ್ ನಾನು ತೊಗೊಳ್ಳಲ್ಲ ಸದ್ಯಕ್ಕೆ. ಬನ್ನಿ ಮೇಡಮ್, ವೆಲ್ಕಮ್. ಥ್ಯಾಂಕ್ ಯು ಸರ್. ಬನ್ನಿ ನೋಡೋಣ. ಚೆನ್ನಾಗಿದೆ ಅಲ್ಲ, ಬ್ರೌನ್ ಕಲರ್. ಎಷ್ಟು ಫಂಕಿ ಆಗಿದೆ. ಈ ಸಾಹೇಬ್ರು ಎಲ್ಲ ಶರ್ಟ್ಸ್ಗಳಿಗಿಂತ ಜಾಸ್ತಿ ಜೀನ್ಸ್ ಪ್ಯಾಂಟ್ ಬೇಕು.
ಒಂದು ಜೀನ್ಸ್ ಪ್ಯಾಂಟ್ ಶರ್ಟ್ಗಳು ತೊಗೊಳ್ತೀನಿ, ಅದು ಮ್ಯಾಚಿಂಗ್ ಪ್ಯಾಂಟ್ಸ್ಗಳೇ ಸಿಗಲ್ಲ. ಐ ಹ್ಯಾವ್ ದ ವೈಬ್ ದಟ್ ನಿನ್ಗೆ ಇಲ್ಲೂ ಸಿಗಲ್ಲ ಅಂತ. ಪಾಯಾಕ್ಬೇಡ. ಸ್ಟುಡಿಯೋದಲ್ಲಿ ಏನು ಗೊತ್ತಾ, ಇದು ತುಂಬ ಬ್ಯಾಗಿ ಮಾಡ್ಬಿಡ್ತಾರೆ, ಇಲ್ಲ ತುಂಬ ಸ್ಲಿಮ್ ಫಿಟ್ ಮಾಡ್ಬಿಡ್ತಾರೆ. ಅದಕ್ಕೆ ಚೆನ್ನಾಗಿದೆ. ಸ್ವಲ್ಪ ಡಲ್ ಅನ್ಸ್ತಾ ಇಲ್ಲ ನಿನ್ಗೆ? ಇದು ಲೈಟ್ ಶೇಡ್, ತುಂಬಾ ಲೈಟ್ ಇದೆ, ಅದು ಒಂದ್ ಶೇಡ್ ಡಾರ್ಕರ್ ತಗೋ. ಇದು ಚೆನ್ನಾಗಿದೆ. ಆಕ್ಚುಲಿ ಕಲರ್ ಇರ್ಬೇಕು ಅಂತ ಏನಿಲ್ಲ. ಓಕೆ ನೋಡೋಣ. ಚೆನ್ನಾಗಿದೆ. ಮುಂದಿಂದ ಚೆನ್ನಾಗಿಲ್ಲ. ಆಕ್ಚುಲಿ ಮೋನಿಗೆ ಎಲ್ಲೂ ಬಟ್ಟೆ ಸಿಗ್ತಾ ಇಲ್ಲ. ಇತ್ತೀಚೆಗೆ ಗೊತ್ತಿರೋ ಪ್ಯಾಂಟ್ಗಳದ್ದು ಶೇಪೇನೆ ಅಂತ. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊ. ನಮಗಂತೂ ಆಯ್ತಪ್ಪ ಶಾಪಿಂಗ್. ಸೊ ನಾವು 3ನೇ ಸ್ಟೋರಿಂದ ಹೊರಗಡೆ ಬರ್ತಾ ಇದ್ದೀವಿ. ಮೋಹನ್ ಏನೂ ತಗೊಂಡಿಲ್ಲ. ಏನು ಸಿಕ್ಕೇ ಇಲ್ಲ ನಂಗೆ. ಅದೇ ಏನು ಬೇರೆ ಕಡೆ ನೋಡ್ಬೇಕಷ್ಟೇ. ಅಷ್ಟೇ ನನಗೆ ಮತ್ತೆ ಯಾವುದಾದ್ರು ಒಂದು ಬ್ರ್ಯಾಂಡು ಕರೆಕ್ಟಾಗಿ ನನಗೆ ಸೆಟ್ ಆಗೋ ಥರದ್ದು ಯಾವುದಾದ್ರು ಹುಡುಕ್ಬೇಕು. ನೀನೇ ಒಂದು ಓಪನ್ ಮಾಡ್ಬಿಡು. ನನಗೆ ಯಾವ ಥರ ಬೇಕು ಅದು ಥರ. ಸೊ ಫೈನಲಿ ಇಲ್ಲೆಲ್ಲ ಬಟ್ಟೆ ಶಾಪಿಂಗ್ ಆಯಿತು. ಇವಾಗ ಡಿಮಾರ್ಟ್ ಕಡೆ ಹೊರಡೋಣ. ಎಸ್, ವೆರಿ ಸಾಕಾ ಕಾರ್ ತುಂಬ ದೂರ ನಿಲ್ಲಿಸ್ಬಿಟ್ಟಿದ್ದೀವಿ ನಾವು. ಸೊ ಇವಾಗ ಡಿಮಾರ್ಟ್ ಕಡೆ ಹೋಗಿ ಸ್ವಲ್ಪ ಅಲ್ಲಿ ಗ್ರಾಸರಿ ಶಾಪಿಂಗ್ ಮಾಡೋಣ. ನೀನೇನು ಕುಳಿತೀಯಾ? ಬೇಡ ನನಗೆ. ಕುಡಿಯೋಣ ಎಳ್ನೀರು. ಫೋನ ನಿಮಗೆ ಬೇಜಾರಾಗ್ತಾ ಇದೆಯಾ? ನನಗೆ ಸಿಕ್ತು ನಿಮಗೆ ಸಿಕ್ಕಿಲ್ಲ ಅಂತ? ನಿನಗೆ ಸಿಗ್ತಲ್ಲ ಅದಕ್ಕೆ ಖುಷಿ. ನಿನಗೆ ಸಿಕ್ಬಿಟ್ರೆ ನನಗೆ ಸಮಾಧಾನ. ಇಲ್ಲ ಅಂತಾರೆ ಇನ್ನೊಂದು ವಾರ ನನಗೆ ಹಿಂಸೆ ಇಡ್ತೀಯ, ಶಾಪಿಂಗ್ ಕರ್ಕೊಂಡು ಹೋಗಿಲ್ಲ ಅಂತ. ನೀನು ಆ್ಯಕ್ಚುಲಿ ಮೇನ್ ಬಂದಿದೆ ಸ್ಲಿಪ್ಪರ್ ತೊಗೋಬೇಕು ಅಂತ. ಅದೇ ಸಿಕ್ಕಿಲ್ಲ. ನೀನು ನೋಡಿಲ್ಲ? ನಾ ಇಲ್ಲ ನೋಡಿದೆ, ಸೈಜ್ ಇರಲಿಲ್ಲ ಆ್ಯಂಡ್ ತುಂಬ ಒಂಥರ ಡಬ್ಬ ಥರ ಇತ್ತು. ಮತ್ತು ಇನ್ನೊಂದು ಏನು ಗೊತ್ತಾ, ಐ ಹೇಟ್ ಇಟ್ ವೆನ್ ಏನಾದರೂ ಹಾಕೋತೀರಾ ಅಂದರೆ ಇಲ್ಲ ಅದ್ರ ಪ್ಲೇಸಲ್ಲೇ ಇಡಬೇಕು. ಇಲ್ಲ ಒಂದು ಜೊತೆ ಎಲ್ಲ ಐತಿ, ಇನ್ನೊಂದು ಜೊತೆ ಎಲ್ಲೋ ತೆಗೆದು ಬಿಸಾಕ್ಬಿಟ್ಟಿದ್ದಾರೆ. ಅದನ್ನ ಹುಡಿಕೊಂಡು ಸಿವಿಕ್ ಸೆನ್ಸ್, ನೋ ಸಿವಿಕ್ ಸೆನ್ಸ್. ಬಾ, ನಾನು ನಿನ್ಗೆ ಏನಾದ್ರು ತಗೊಡ್ತೀನಿ. ಏನು ತಗೊಡ್ತೀಯ? ಬಾ, ನೀನು ಏನು ಟಚ್ ಮಾಡ್ತೀಯ ಅದೆಲ್ಲ ನಿಂದೇನೆ. ಏನು ಟಚ್ ಮಾಡ್ತೀಯ ಅದೆಲ್ಲ ನಂದೇನಾ? ಹೌದು. ಸರಿ ಬಾ, ಅಲ್ಲೆಲ್ಲೋ BMW ಶೋರೂಮ್ ಇದೆ ನೋಡ. ಕಾರ್ಡ್ ಮಾತ್ರ ನನ್ನ ಕೈಲಿ ಕೊಟ್ಬಿಡು. ಸರಿ ಬಾ. ಸೊ ಬರೀ ಬಾ ಹೊಡ. ಆ್ಯಕ್ಚುಲಿ ನಾವು ಡಿಮಾರ್ಟಿಗೆ ಹೊರಟಿದ್ವಿ, ಬಟ್ ಡ್ಯಾಡಿ ಫೋನ್ ಮಾಡಿದ್ರು. ಡ್ಯಾಡಿ ಏನು ಮೋನಿಗೋಸ್ಕರ ಸ್ಪೆಷಲ್ ತೊಗೊಂಬಂದು ಇಟ್ಟಿದ್ದಾರೆ ಮನೇಲಿ, ಏನೋ ಸಾಂಬಾರು ಮಾಡಿದ್ದಾರೆ ಅಂತೆ. ಸೊ ಅದಕ್ಕೆ ನಾವು ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಆ್ಯಂಡ್ ತುಂಬ ಹೊಟ್ಟೆ ಕೂಡ ಹಸಿತಾ ಇದೆ, ಬಿಕಾಸ್ ಇಟ್ಸ್ ಆಲ್ರೆಡಿ ಆಲ್ಮೋಸ್ಟ್ 4 o'clock. ನಾವೇನೂ ತಿಂದಿಲ್ಲ ಇನ್ನು. ಸೊ ಮನೆಗೆ ಹೋಗಿ ಊಟ ಮಾಡಿ ಆಮೇಲೆ ಡಿಮಾರ್ಟ್ ಹೊರಡೋಣ. ಎಸ್, ಫಸ್ಟ್ ಊಟ ಮಾಡ್ಕೊಳ್ಳೋಣ. ಬಿಕಾಸ್ ಡಿಮಾರ್ಟ್ ಹೋದ್ರೆ ಪಕ್ಕ ಲೇಟ್ ಆಗುತ್ತೆ. ಅಟ್ಲೀಸ್ಟ್ 1 hour ಬೇಕು ಡಿಮಾರ್ಟ್ಗೆ ಹೋದ್ರೆ. 1 hour ಎಲ್ಲಿ ಮಾಡ್ತೀಯ ನೀನು? 2-3 hours. ನಾನಲ್ಲ ನೀನದು. ಓನಾ ಹೆಂಗೈತೆ ನಮ್ಮ ಡ್ಯಾಡಿ ಕೈ ರುಚಿ? ಸಕ್ಕತ್ತಾಗಿ ಮಾಡಿದ್ದಾರೆ. ಆಕ್ಚುಲಿ ಹೊರಗಡೆ ಲಂಚ್ ಮಾಡೋಣ ಅಂತ ಅನ್ಕೊಂಡ್ವಿ. ಹೊರಗಡೆಕ್ಕಿಂತ ಇಲ್ಲಿ ಮನೆಗೆ ಬಂದು ತಿನ್ನೋದಕ್ಕೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅಂದ್ರೆ ಟೇಸ್ಟು ಸಕ್ಕತ್ತಾಗಿದೆ. ಜೊತೆಗೆ ಮನೆ ಅಡುಗೆ, ಆಬ್ವಿಯಸ್ಲಿ ಮನೆ ಅಡುಗೆ. ಅಂಕಲ್ ಹುಡುಗರಿಗೆಲ್ಲೂ ಮಾಡ್ಕೊಡ್ತಾರೆ ಡೈಲಿ ಲಂಚು. ಅಂಕಲ್ ಅಡುಗೆ ಮಾಡಿದಾರನ್ನ ನಾನು ಆಕ್ಚುಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸಕ್ಕತ್ತಾಗಿ ಮಾಡಿದ್ದಾರೆ, ಸೂಪರ್ ಆಗಿದೆ ಮಾತ್ರ ಟೇಸ್ಟು. ಥ್ಯಾಂಕ್ ಯು ಮಾವ. ನಮ್ಮ ಮಾವ ಮಾಡಿರೋದು ನಮಗೋಸ್ಕರ. ಆಕ್ಚುಲಿ ಹೇಳಿದ್ವಿ ಅಂಕಲ್ಗೆ ಹೊರಗಡೆ ಮಾಡ್ಕೊಳ್ತೀವಿ ಅಂತಂದ್ಬಿಟ್ಟು. ಇಲ್ಲ ಇಲ್ಲೇ ಮನೆಗೆ ಬಂದು ಮಾಡಬೇಕು ಅಂತಂದ್ಬಿಟ್ಟು ಪಾಪ ಅವರೇ ಬಂದು ಮನೇಲಿ ಇಟ್ಬಿಟ್ಟು ಮತ್ತೆ ಗೋಡನ್ಗೆ ಹೋದ್ರು ವಾಪಸ್ಸು. ಗೋಡನ್ನಲ್ಲಿ ಅಂತಂದ್ರೆ ಇವಾಗ ಅಂಗಡಿ ಎಲ್ಲನೂ ಓಡಿಸ್ಬೇಕಲ್ಲ, ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಅಲ್ಲಿ ಹೋಗ್ತಾರೆ. ಅಡುಗೆ ಎಲ್ಲನೂ ಡೈಲಿ ಅಂಕಲೇ ಮಾಡೋದು ಹುಡುಗರಿಗೆ ಮಧ್ಯಾಹ್ನದ್ದು. ಸೂಪರಾಗಿ ಮಾಡಿದ್ದಾರೆ ನಮ್ಮ ಮಾವ. ಅದೇನು ಗೊತ್ತಾ, ಸ್ಟಾರ್ಟಿಂಗಿಂದ ಅಂಕಲ್ ಅಂತ ಅಂದ್ಬಿಟ್ಟು ಹೇಳಿ ಅಂಕಲ್ ಅಂತಾನೆ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಇನ್ನು ಡೈರೆಕ್ಟಾಗಿ ಮಾವ ಅಂತ ಕರೀಲ್ಲ ನಾನು. ಯಾವಾಗ ನಮ್ಮ ಮಾವನ ಡೈರೆಕ್ಟಾಗಿ ಮಾವ ಅಂತ ಕರಿತೀನಿ, ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ನನ್ನ ಮಾವ ಅಂತ. ಸೊ ಅಲ್ಲಿವರೆಗೂ ಒಂದು ಸ್ವಲ್ಪ ಇದೆ ಹ್ಯಾಬಿಟ್ ಆಗ್ಬಿಡುತ್ತೆ. ಓಕೆ, ಸೊ ಇವಾಗ ಊಟ ಮಾಡ್ಕೊಂಡು ನೆಕ್ಸ್ಟು ಡಿಮಾರ್ಟ್ ಹೋಗೋಣ. ಮೇಡಮ್ ಅವರು ಮಜ್ಜಿಗೆನ ಮೊಸರನ್ನ ತಿಂತಾ ಇದ್ದಾರೆ. ನಾವು ಮೊಸರನ್ನ ನಿಮ್ಗೆ ಅದೃಷ್ಟ ಇಲ್ಲ ಅಂಕಲ್ ಮಾಡಿರೋದನ್ನ ತಿನ್ನೋದಕ್ಕೆ. ಅದೃಷ್ಟ ಮಾಡಿರ್ಬೇಕಿಂತ ಊಟ ಎಲ್ಲ ಮಾಡೋದಕ್ಕೆ. ಇರಲಿ. ಇವತ್ತು ಸಾಂಬಾರ್ ಸಖತ್ ಜೋರಾಗಿ ಮಾಡಿದ್ರಂತೆ. ಸಾಂಬಾರ್ ಹೆಂಗಿತ್ತಪ್ಪ? ಸಾಂಬಾರ್ ಹೆಂಗಿತ್ತು? ಸೂಪರ್ ಅಂತೆ. ಓಕೆ, ಇಲ್ಲೇ ಕೋರ್ಮಂಗ್ಲ ಹತ್ರ ಇರೋ ಡಿಮಾರ್ಟಿಗೆ ಬಂದ್ವಿ. ಆ್ಯಕ್ಚುಲಿ ಇಲ್ಲೇ ಮನೆ ಹತ್ರನೇ ಅಲ್ಲ, ಅದಕ್ಕೆ ಬೈಕಲ್ಲೇ ಬಂದ್ಬಿಟ್ವಿ. ಇವತ್ತು ವೀಕೆಂಡ್ ಬೇರೆ ಹೆವಿ ಪಾರ್ಕಿಂಗು ಇಲ್ಲಿ ಸ್ವಲ್ಪ ಕಡಿಮೆ ಜಾಗ ಇದೆ ಇವಾಗ. ಹೌದು, ಕ್ರೌಡ್ ಬೇರೆ ಜಾಸ್ತಿ ಇರುತ್ತೆ. ನಡೀರಿ ಬೇಗ ಹೋಗೋಣ. ಶಾಪಿಂಗ್ ಮಾಡೋದ ಜಾಸ್ತಿನೂ ತೊಗೊಳಂಗಿಲ್ಲ ಐಟಮು. ಫುಲ್ ದೊಡ್ಡ ಬ್ಯಾಗ್ ಮನೆಯಿಂದನೇ ಎತ್ಕೊಂಡ್ಬಿಟ್ಟವ್ರಿ. ಹೌದು, ಐ ಆಮ್ ರೆಸ್ಪಾನ್ಸಿಬಲ್.
ಹೆಂಗೆ ಏನ್ ಓಪನ್ ಮಾಡ್ತೀವಿ? ಮಾಡೋದು ಒಂದು ಕವರ್ ಓಪನ್ ಮಾಡಕ್ ಬರ್ತಾ ಇಲ್ವಲ್ಲ ಮೇಘಲ. ಇದು 1 kg ನಾ? ಹಾಂ 1 kg ಇಲ್ಲಿ ಹಾಕ್ಬೇಕು ವೆಯ್ಟು. ಇಲ್ಲಿ ಕೊಡು. 2 hours later. ಓಕೆ, ಸೊ ಆಲ್ಮೋಸ್ಟ್ ಶಾಪಿಂಗ್ ಎಲ್ಲ ಮುಗೀತು. ಮೇಡಮ್ ಅವರು ಅಲ್ಲೇನೋ ತರಕ್ಕೆ ಹೋಗಿದ್ದಾರೆ, ಏನೋ ಪೌಚ್ ಏನೋ ಬೇಕು ಅಂತಂದು ತೊಗೊಂಬರಕ್ಕೆ ಹೋಗಿದ್ದಾಳೆ. ಮೇಘಲ ಒಂದಿನ ಬಂದು ಚಾಲೆಂಜ್ ಮಾಡೋಣ ಬಾ. ಏನಂತ? ನೀನು ನಂಗೆ ಸೋಲ್ತೇ ಬಿಡೋದು. ನಿನಗೆ 1 ಅವರಲ್ಲಿ 10,000 rupees ಕೊಟ್ಟರೆ ಡಿಮಾರ್ಟಲ್ಲಿ ಶಾಪ್ ಮಾಡ್ತೀಯಾ? 1 ಅವರಲ್ಲಿ ಖಾಲಿ ಮಾಡಬೇಕು. ಆರಾಮಾಗಿ ಮಾಡ್ತೀನಿ. 1 hour 10,000. 1 hour ಏನು ಬೇಡ, ಅದಕ್ಕೆ ಅರ್ಧ ಅವರೇ ಸಾಕು. ಅದರಲ್ಲೂ ಕಂಡೀಷನ್ಸ್ ಅಪ್ಲೈ. ಏನಂತ? ಆಮೇಲೆ ಹೇಳ್ತೀನಿ ಚಾಲೆಂಜ್ ಮಾಡಿದಾಗ. ಗೈಸ್ ನಿಮ್ಗೆ ಆ ಚಾಲೆಂಜ್ ಬೇಕಾ? ಕಮೆಂಟ್ ಮಾಡಿ. ನಾವು ಕಡಿಮೆ ಆ್ಯಕ್ಚುಲಿ ನಾವೇನು ವೇಸ್ಟೇಜ್ ಐಟಮ್ ತೊಗೊಂಡಿಲ್ಲ. ವೆರಿ ಇಂಪಾರ್ಟೆಂಟ್ ಇದೊಂದು ಸಿಕ್ತಾ ಪೌಚು? ನೋಡಿ ಮೇಡಮ್ ಫೈನಲಿ ಎಲ್ಲ ಶಾಪಿಂಗ್ ಜೊತೆ ಇಲ್ಲೇ ಮುಗಿಸ್ಕೊಂಡ್ಬಿಟ್ಲು. ಸ್ಲಿಪ್ಪರು ಸಿಕ್ಬಿಡ್ತಲ್ಲ ಇನ್ನೇನು. ಮನೆಗೆ ಹಾಕೊಳಕ್ಕೆ ತೊಗೊಂಡು ಇನ್ನೊಂದು ತೊಗೊಬೇಕಂಗಾರೆ? ಇನ್ನೊಂದು ತೊಗೊಬೇಕಾ ಸ್ಲಿಪ್ಪರು? ಆಫೀಸ್ಗೆ ಹಾಕೊಳಕ್ಕೆ ತೊಗೊಂಡು. ನೋಡಿ ಮೇಡಮ್ ಮನೇಲೊಂದು, ಆಫೀಸ್ ಒಂದು, ಸ್ಟಾಲ್ಗೊಂದು. ಶಾಪಿಂಗ್ ಮಾಡ್ದಾ? ನಾನೆಲ್ಲಿ ಮಾಡಿದೆ? ನೀನು ಮಾಡಿದೆ, ನಾನು ಎತ್ಕೊಂಡು ಹೋಗ್ತಿದ್ದೆ. ಇದ್ರಲ್ಲಿ ನಂದು ಒಂದು ಐಟಮ್ ಇಲ್ಲ. ಯಾಕೆ ಅಪ್ಪ ತಿನ್ನೋ ಐಟಮ್ಸ್ ಎಲ್ಲ ಮೋಹನ್ ಅಂತಾನೆ ತಿಂಡಿ ಪುರ್ಕ ಇಲ್ಲ, ಲಾಸ್ಟ್ ತಿಂಡಿ ಪೋತ. ಆ್ಯಕ್ಚುಲಿ ನಾವು ಅಂದ್ಕೊಳ್ತೀವಿ ಓಕೆನಾ, 10 ರೂಪಾಯಿ ಏನು 10 ರೂಪಾಯಿ ಪರವಾಗಿಲ್ಲ ಅಂತ. ಆ 10 ರೂಪಾಯಿ ಸೇವ್ ಮಾಡಿ ಇಲ್ಲಾಂದ್ರೆ ಇರೋದು ಇಲ್ಲ ಒಂದು 200-300 ರೂಪಾಯಿ ಸೇವ್ ಆಗಿದೆ. ಜಾಸ್ತಿನೇ ಆಗಿದೆ. ನೋಡು ನೀನು ಎಷ್ಟು ಲಕ್ಕಿ ಹಂಗಾರೆ. ಹೌದು, ಪುಡಿ ಮಾಡಿ ಇದ್ರಲ್ಲಿ ಆಗಲ್ಲ ಅನ್ಸುತ್ತೆ. ಆಗುತ್ತೆ. ಏನು ಮಾಡ್ತಿದ್ಯಾ? ನಿನಗೆ ಕೊಟ್ಟನಲ್ಲ, ತಿಂತಾ ಇದೆಯಲ್ಲ ಕೈಲಿ. ನಾನು ತಿಂತಾ ಇಲ್ಲ, ನೀನೇ ತಿಂತಾ ಇರೋದು. ಕಾಮಕ್ಕೆ ಹೋಗಿ ನೋಡಿ ಅವಳು ಆಲ್ರೆಡಿ ತಿಂತಾ ಇದ್ದಾಳೆ. ಶಾಪಿಂಗ್ ಮಾಡಿ ಸುಸ್ತಾಯ್ತಲ್ಲ, ಅದಕ್ಕೆ ಇಲ್ಲ ಅಂತೀಯ. ಏನು ಮಾಡ್ತಾ ಇದೆಯಾ ನೋಡಿ ಗೈಸ್. ನಾನಿವಾಗ ಆ್ಯಕ್ಚುಲಿ ನಾನು ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀನಿ. ಇವಳು ಪ್ಯಾಕ್ ಮಾಡ್ಬಿಟ್ಟು ಫಸ್ಟ್ ಬೇಗ ಹೋಗು ಅಂತ ಅಂದ್ಬಿಟ್ಟು ಕಳಿಸ್ತಾ ಇದ್ದಾಳೆ. ಸೇವೆ ಮಾಡ್ತಾ ಇದ್ದೀನಿ. ಸೇವ್ ಮಾಡ್ತಾ ಇದೀಯಾ? ಜಾಸ್ತಿ ಭಾರ ಎತ್ಕೋಬಾರ್ದು. ಇಲ್ಲ, ಇವ್ನ ಗಂಡ ಹೋಗ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ತಿರುಮೋನ. ಏನಂದ್ರೆ ಏನಿಲ್ಲ. ಫಸ್ಟ್ ನೀನು ಹೇಳು ಯಾವಾಗ ಬರ್ತೀಯ ಅಂತ. ನಾನು ಬರಲ್ಲ ಇನ್ನ. ಎಷ್ಟು ದಿವಸ ಕಳಿಸ್ತಾ ಇದೆಯಲ್ಲ ಬೇಗ ಹೋಗು ಅಂತ, ಅಷ್ಟೇ. ಇನ್ನ ಬರಲ್ಲ. ನಿನ್ನ ಅಷ್ಟೇ. ಇನ್ನ ನೀನು ಆಷಾಢ ಮುಗಿಸ್ಕೊಂಡು ಬರೋವರೆಗೂ ನಾನು ಬರಲ್ಲ. ನೀನು ಮಿಸ್ ಮಾಡ್ತೇನ? ಖಂಡಿತ ಇಲ್ಲ. ಹೇಳು ಕಟ್ಟೋಗಿಲ್ಲ, ಹೊಡೆದ್ಬಿಡ್ತೀನಿ. ಖಂಡಿತ ಇಲ್ಲ. ಹೇಳು ಕಟ್ಟೋಗಿ. ನೀನ್ ಹೇಳು, ನೀನ್ ಮಿಸ್ ಮಾಡ್ತೀಯ ನನ್ನ? ಖಂಡಿತ ಇಲ್ಲ. ಹಂಗಾರೆ ಬಿಡು. ಇಲ್ಲ, ನಾನು ಮಿಸ್ ಮಾಡ್ತೀನಿ ಇನ್ನ. ಮೇಘಲ ಮಿಸ್ ಮಾಡ್ಕೊಳ್ತಾಳೆ. ಯಾಕೆ? ತಂದ್ಕೊಡೋರು ಯಾರಿಲ್ಲ ಅಂತ. ಏನ್ ತಂದ್ಕೊಡೋರು? ಅದು ಇದು ಊಟ ಅಲ್ಲಿಂದ ಇಲ್ಲಿಗೆ. ಇಲ್ಲ ಪಾಪ ನಮ್ಮಮ್ಮ ಮಾಡ್ತಾರೆ. ಸ್ಟಾಲ್ ಡ್ರಾಪ್ ಮಾಡೋರು ಯಾರಿಲ್ಲ. ಈ ಚಿಕ್ಕ ಪುಟ್ಟ ಇದಕ್ಕೆಲ್ಲ ಒಬ್ಬಿಸಿ ನೆನ್ಪು ಬಂದೇ ಬರುತ್ತೆ. ಅಂಡ್ ಏನಂದ್ರೆ ಚಿಕ್ಕ ಪುಟ್ಟ ಕೆಲ್ಸಕ್ಕೆ ನೆನ್ಪು ಬರುತ್ತೆ, ಗಂಡ ಅಂತ ನೆನ್ಪು ಬರಲ್ಲ. ನಾನು ಹೇಳಕ್ಕೆ ಬಿಡ್ತಾ ಇಲ್ಲ ನೀನು. ಆಯ್ತು ಹೇಳು. ನಮ್ಮ ಈವ್ನಿಂಗ್ ಸ್ನಾಕ್ಸ್ ತಿನ್ನುವಾಗ ನಾನು ಮಿಸ್ ಮಾಡ್ಕೋತೀನಿ. ಆಮೇಲೆ ಆಮೇಲೆ ಯೋಚನೆ ಮಾಡ್ತೀನಿ. ಜಗಳಾಡೋರು ಯಾರು ಇಲ್ಲ ಇಲ್ಲಿ. ಬಟ್ ಇಲ್ಲ, ಜೆನ್ಯುನ್ಲಿ ನಾನು ಫಸ್ಟ್ ಅಟ್ಲೀಸ್ಟ್ ಫಸ್ಟ್ ನಿಮ್ಮ ಅಕ್ಕ ಇಲ್ಲಿದ್ರು, ಸೊ ಅವ್ರ ಜೊತೆ ಜಗಳ ಆಡ್ತಿದೆ. ಇವಾಗ ಜಗಳ ಆಡೋಕೆ ಯಾರು ಇಲ್ಲ, ಬೋರ್ ಆಗುತ್ತೆ. ಕಿತಾಪತಿ ಮಾಡಕ್ಕೆ ಯಾರು ಇಲ್ಲ. ನಿಂಗೆ ಇವತ್ತು ಯಾವ ವಾರ? ಸಂಡೇ ಈವ್ನಿಂಗು. ನೀನ್ ವೆಡ್ನೆಸ್ಡೇ ರಾತ್ರಿ ವಾಪಸ್ ರಿಟರ್ನ್ ಆಗ್ಬೇಕು. ಓಕೆ ಡನ್? ನೋಡೋಣ ಅಲ್ಲ, ಬರೀ ನೀನ್ ಮಾತ್ರ ಆಷಾಢ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀಯಾ. ವಾಪಸ್ ಮನೆಗೆ ಹೋಗ್ಬಿಟ್ಟು ನಾನು ಆಷಾಢ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಲ್ಲ ಇವಾಗ. 3 days ತಿಂದೆ ಆಷಾಢ. ಇವಾಗ ಮನೆಗೆ ಹೋಗಿದ ತಕ್ಷಣ ನೆಕ್ಸ್ಟ್ ನಮ್ಮ ಫ್ರೆಂಡ್ಸ್ ಜೊತೆ ಹೊರಗಡೆ ಎಂಜಾಯ್ ಮಾಡ್ತೀನಿ. ವೈಫ್ ಇಲ್ಲ, ಬ್ಯಾಕ್ ಟು ಬ್ಯಾಚುಲರ್ಸ್ ಲೈಫ್ ಇವಾಗ ವಾಪಸ್ ಮನೆಗೆ ಹೋದ್ಮೇಲೆ. ಬಟ್ ನನಗಂತೂ ಪರ್ಸನಲಿ ಬ್ಯಾಕ್ ಟು ಬ್ಯಾಚುಲರ್ಸ್ ಲೈಫ್ ಅನಿಸ್ತಾ ಇದೆ. ಈ ತರ ಮೋನ್ ಇದ್ರು ನನ್ಗೊಂಥರ ಬ್ಯಾಚುಲರ್ ತರಾನೇ ಫೀಲಿಂಗ್ ಬರ್ತಾ ಇದೆ. ಏನು ಈ ತರ ಲೈಕ್ ಮದ್ವೆ ಆಗಿದೆ, ಓಕೆ ಬೇಗ ಏನು ಇಲ್ಲ ನಮ್ಗೆ. ಅದೇಂತಕ್ಕೆ ಅಂದ್ರೆ ನಾನು ಅಷ್ಟು ಒಳ್ಳೆ ಹುಡುಗ, ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಬರೀ ನಿನ್ ಕ್ರೆಡಿಟ್ಸ್ ಅವ. ಓಕೆ, ಎನಿವೇ ಇವಾಗ ಹೊರಡೋ ಟೈಮ್ ಬಂತು. ಅತ್ತೆ ಮನೆಯಲ್ಲಿ ಆಲ್ಮೋಸ್ಟ್ 1-2-3 days ಇದ್ದೆ. ಮಿಸ್ ಮಾಡ್ಕೊತೀಯ ಫಸ್ಟ್ ಹೇಳೋದು. ಯಾ ಅಫ್ಕೋರ್ಸ್ ನಾನು ಮಿಸ್ ಮಾಡ್ಕೊಳ್ತೀನಿ. ಮನೆಯಲ್ಲಿ ಇವಾಗ ವಾಪಸ್ ಹೋಗಿ ಅಡುಗೆ ಮಾಡಬೇಕು, ನಾನೊಬ್ಬನೇ ಕ್ಲೀನ್ ಮಾಡಬೇಕು, ಬಟ್ಟೆ ಒಗಿಬೇಕು. ಅದನ್ನೆಲ್ಲ ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ, ನಿಮ್ಗೆ ಅರ್ಥ ಮಾಡ್ಕೊಬೇಕು. ಎನಿವೇ ಜೋಕ್ಸ್ ಅಪಾರ್ಟ್, ಅಫ್ಕೋರ್ಸ್ ನಾನು ಮಿಸ್ ಮಾಡ್ಕೊಳ್ತೀನಿ ನನ್ನ ಡೆಫಿನೆಟ್ಲಿ. ಬಿಕಾಸ್ ನಮ್ದೊಂದು ಡೈಲಿ ರೊಟೀನ್ ಅನ್ನೋದು ಸೆಟ್ ಆಗ್ಬಿಟ್ಟಿತ್ತು ಲಾಸ್ಟ್ 3 months ಮದುವೆ ಆದಮೇಲೆ. ಲೈಕ್ ಬೆಳಿಗ್ಗೆ ಎದ್ದೋಳೋದ್ರಿಂದ ಹಿಡಿದು ಲೈಕ್ ಅಡುಗೆ ಮಾಡೋದಾಗಿರ್ಬೋದು, ಹೊರಗಡೆ ಹೋಗೋದಾಗಿರ್ಬೋದು, ಸ್ನ್ಯಾಕ್ಸ್ ಆಗಿರ್ಬೋದು, ಸಣ್ಣ ಪುಟ್ಟ ಕಿರಾಪತಿ ತರಲೆ ಮಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಒಂಥರ ಸಕಲಾಗಿತ್ತು ಮನೆಯಲ್ಲಿ.
ಅಫ್ಕೋರ್ಸ್ ಬಿಕೋ ಅಂತ ಅನ್ನುತ್ತೆ ಇವಾಗ ಮನೆಯಲ್ಲಿ ಯಾರೂ ಇವಾಗ ಕಂಪನಿಗಿಲ್ಲ. ಅಟ್ ದ ಸೇಮ್ ಟೈಮ್ ಇವಾಗ ಮನೆಯಲ್ಲಿ ನಂಗೊಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಇದೆಲ್ಲ, ಅಜ್ಜಿ ನೋಡಬೇಕು, ಡ್ಯಾಡಿ ನೋಡಬೇಕು. ಸೊ ಅದೆಲ್ಲ ನೋಡಿಕೊಂಡು ನೆಕ್ಸ್ಟ್ ಟೈಮ್ ಪಾಸ್ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ. ಇನ್ನು 10 ಡೇಸ್ ಆಗಿದೆ ಆಷಾಢ. ಇನ್ನೊಂದು 20 ಡೇಸ್ ಹೆಂಗೋ ಒಂದು ಟೈಮ್ ಪಾಸ್ ಮಾಡ್ಬಿಡೋಣ. ಮೊದಲು ಬರ್ತೀನಿ ನೋಡೋದಕ್ಕೆ. ಆಕ್ಚುಲಿ ನಾನು ಏನು ತೊಗೊಂಡೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಜನ ಕೇಳ್ಬೋದು ನನಗೆ, ಬಟ್ ಕೇಳಿಲ್ಲ ನಾನು ಕೇಳಿ ತೋರಿಸ್ಬಿಡ್ತೀನಿ ಏನ ನಾನು ಏನೇನು ತೊಗೊಂಡೆ ಅಂತ. ಔಟ್ ಆಫ್ ಆಫೀಸ್ ಗ್ಯಾಂಗ್. ನಾನು ಇದನ್ನು ಓದೇ ಇಲ್ಲ ರೀ. ಔಟ್ ಆಫ್ ಆಫೀಸ್ ಗ್ಯಾಂಗ್ ಇದು ಒಂದು ತಗೊಂಡೆ, ಜಾಸ್ತಿ ಬಂಕ್ ಆಗ್ತೀವಿ ಆಫೀಸ್ಗೆ. ತಗೊಂಡೆ. ನೆಕ್ಸ್ಟ್ ನಾನು ಸ್ಟೈಲ್ ಯೂನಿಯನಿಂದ ಒಂದು ಸ್ವಲ್ಪ ಶಾಪಿಂಗ್ ಮಾಡಿದೆ. ನಾನು ಅಲ್ಲಿಂದ 3 ಟೀ ಶರ್ಟ್ಸ್ಗಳು ತಗೊಂಡೆ. ಫಸ್ಟು ಈ ಗ್ರೀನ್ ಕಲರು, ಸೆಕೆಂಡು ಇದು ಬರ್ಗಂಡಿ ಕಲರು, ಥರ್ಡ್ ಒನ್ ಬ್ಲ್ಯಾಕ್ ಕಲರು. ನಾನು 3 ತೆಗಿಯಕ್ಕೆ ಹೋಗಲ್ಲ, 1 ತೆಗೆದು ತೋರಿಸ್ತೀನಿ ಸದ್ಯಕ್ಕೆ. ಥಿಂಕ್ ಡಿಫ್ರೆಂಟ್. ಓಕೆ, ನಾರ್ಮಲ್ ಆಗಿ ಚೆನ್ನಾಗಿದೆ. ಕ್ಯಾಶುವಲ್ ವೇರ್ ಇದೆಲ್ಲ, ಇದೆಲ್ಲ ಕ್ಯಾಶುವಲ್ ವೇರ್ಸ್. ಸೊ ಎನಿವೆ ಇವಾಗ ಹೊರಡೋ ಟೈಮ್ ಬಂತು. ನಂದೂನ ಇವಾಗ ಶಾಲ್ ಹತ್ರ ಬಿಟ್ಬಿಟ್ಟು ಏನು ಮತ್ತೆ ಮಾವನ್ನ ಮಾತಾಡ್ಸ್ಕೊಂಡು ಅಲ್ಲಿಂದ ನಾನು ಮನೆಗೆ ಹೊರಡ್ತೀನಿ. ಓಕೆ, ಎಸ್ ಮಿಸ್ ಮಾಡ್ಕೋ. ನೆಕ್ಸ್ಟ್ ಅಂಟಿಲ್ ದೆನ್ ಎಲೇರಿ ಹೆಂಗೇರಿ ಬೆಂದಾಸ. ನಾನು ಆಮೇಲೆ ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಓಕೆ, ಬಾಯ್. ಬಾಯ್ ಮೋನಾ, ಐ ಆಮ್ ಗೋಯಿಂಗ್ ಟು ಮಿಸ್ ಯು. ಮತ್ತೆ ನಿಮ್ಮ ಭೇಟಿ ಮುಂದಿನ ವಾರ. ಬೇಗ ಬುಧವಾರ ಬರಲ್ಲ ನೀನು? ಬುಧವಾರ ಅದೇ ನೋಡೋಣ, ಆದ್ರೆ ಬರ್ತೀನಿ, ಇಲ್ಲ ಅಂದ್ರೆ ಮುಂದಿನ ವಾರ. ನೀನೇನಾದ್ರೂ ಬರ್ತಿ ಅಂತ ಹೇಳು, ನಿಮಗೋಸ್ಕರ ಏನಾದರೂ ಸ್ಪೆಷಲ್ ಮಾಡ್ತೀನಿ. ಸರಿ ಆಯ್ತು, ಫೋನ್ ಮಾಡ್ತೀನಿ. ಓಕೆ, ಅದಕ್ಕಂಗೆ ನಾನು ಮಾಡ್ಕೊಂಡಿರ್ತೀನಿ. ಸರಿ ಆಯ್ತು, ಎಂಜಾಯ್ ಮಾಡು. ಸರಿ, ಹೊರಡ್ತೀನಿ ನಾನು. ನೀವು ಹುಷಾರಾಗಿ ಜಾಸ್ತಿ ತಲೆ ತಿಂತಾಳಿ ಇನ್ನು ಆಷಾಢ ಮುಗಿಯೋವರೆಗೂ. ಸರಿ ಆಂಟಿ, ಬರ್ತೀನಿ ನಾನು. ಬೇಡ ಬಾಯ್. ಇಲ್ಲೇ ಇದೆ ನೋಡಿ ನಮ್ಮ ಅಮ್ಮಾಸ್ ಪಿಜ್ಜಾ. ಎಲ್ಲರೂ ಬನ್ನಿ, ಟ್ರೈ ಮಾಡಿ. ಎಸ್, ಅಲ್ಲಿ ನಮ್ಮ ದೋಸೆ ಸ್ಟಾಲಲ್ಲಿ ಇರ್ತಾಳೆ ನಮ್ಮ ನಂದು. ಎಸ್, ಸೊ ದಯವಿಟ್ಟು ಎಲ್ಲರೂ ಬನ್ನಿ, ಟ್ರೈ ಮಾಡಿ. ತುಂಬ ಡಿಲಿಷಿಯಸ್ ಆಗಿ ಸೂಪರ್ ಆಗಿ ಟೇಸ್ಟ್ ಕೊಡ್ತೀವಿ. ಓಕೆ, ಸರಿ, ಅಂಕಲ್ ಆಂಟಿಗೂ ಹೇಳಿದೆ ನಾನು. ಓಕೆ, ಬಾಯ್. ಬಾಯ್.